ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಿನ್ನೆ ತೋರಿಸಿನಲ್ಲ JC ಕ್ರಿಯೇಷನ್ ವೆಬ್ಸೈಟಲ್ಲಿ ಯಾವ ಥರ ಡಿಸೈನ್ ಡೌನ್ಲೋಡ್ ಮಾಡಬೇಕು ಅಂತ ತೋರಿಸ್ಕೊಟ್ಟಿನಲ್ಲ, ಅದನ್ನ ಇವಾಗ ನಿಮ್ಮ ಫೋನಿಂದ ಯಾವ ಥರ ಡೌನ್ಲೋಡ್ ಮಾಡಿ ಪೆನ್ ಡ್ರೈವ್ ಹಾಕ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ನಿನ್ನೆ ನಾನು ಕ್ರೋಮ್ ಆ್ಯಪಲ್ಲಿ ಡೌನ್ಲೋಡ್ ಮಾಡಿದ್ದೆ. ಇವತ್ತು ಗೂಗಲಲ್ಲಿ ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಸರ್ಚ್ ಬಾರ್ ಇದೆಯಲ್ಲ, ಇಲ್ಲಿ JC ಕ್ರಿಯೇಷನ್ ನೋಡಿ, ಫಸ್ಟಲ್ಲೇ ಬಂದುಬಿಡುತ್ತೆ JC ಅಂತ ಟೈಪ್ ಮಾಡಿದ ತಕ್ಷಣ. ನೋಡಿ, JC ಕ್ರಿಯೇಷನ್ ಫಸ್ಟ್ ಒಂದು ಏನು ಬಂದಿರುತ್ತೋ ಅದನ್ನ ನಾವು ಕ್ಲಿಕ್ ಮಾಡಬೇಕು. ನೋಡಿ, ಈ ಥರ ನಾವು ಆಲ್ರೆಡಿ ಈ ವೆಬ್ಸೈಟಲ್ಲಿ ಲಾಗಿನ್ ಆಗಿವಲ್ಲ, ಅದನ್ನೆಲ್ಲ ಮತ್ತೆ ಎಂಟರ್ ಮಾಡ್ಕೋಬೇಕು. ಈ ಥರ ಹೋಗಿ ನನ್ನ ಐಕನ್ಗೆ ಪ್ರೊಫೈಲ್ಗೆ ಹೋದ ತಕ್ಷಣ ಇಲ್ಲಿ ಕೇಳುತ್ತೆ ಎಂಟರ್ ಯುವರ್ ಇಮೇಲ್ ಐ ಡಿ ಪಾಸ್ವರ್ಡ್. ನಾನು ಇಮೇಲ್ ಐ ಡಿ ಕೊಟ್ಟಿಲ್ಲ, ನನ್ನ ಫೋನ್ ನಂಬರ್ನೇ ಫೋನ್ ನಂಬರ್ ಆದರೂ ಕೊಡ್ಬೋದು, ಇಮೇಲ್ ಐ ಡಿ ಆದರೂ ಕೊಡ್ಬೋದು. ನಾನು ನನ್ನ ಫೋನ್ ನಂಬರ್ ಕೊಟ್ಟಿದ್ದೀನಿ. ಪಾಸ್ವರ್ಡ್ ನಿಮ್ಮ ಫೋನ್ ನಂಬರೇ ಪಾಸ್ವರ್ಡ್ ಆಗಿರೋ ಥರ ಇವರು ಕ್ರಿಯೇಟ್ ಮಾಡಿದ್ದಾರೆ. ನೋಡಿ, ಲಾಗಿನ್ ಸಕ್ಸಸ್ ಅಂತ ಬಂತು. ಆಮೇಲೆ ನಾವು ಡೌನ್ಲೋಡ್ ಮಾಡಿರ್ತೀವಲ್ಲ ನಮ್ಮ ಪ್ರೊಫೈಲ್ ಓಪನ್ ಆದ ತಕ್ಷಣ ಡೌನ್ಲೋಡ್ ಆಪ್ಷನ್ ತೋರಿಸ್ತಾ ಇದೆಯಲ್ಲ, ನಿನ್ನೆ ಒಂದು ಡಿಸೈನ್ ಡೌನ್ಲೋಡ್ ಮಾಡಿದ್ವಲ್ಲ, ಅದು ಡೌನ್ಲೋಡ್ ಆಪ್ಷನಲ್ಲಿ ಇರುತ್ತೆ. ಡೌನ್ಲೋಡ್ ಈ ಥರ ಓಪನ್ ಮಾಡ್ಕೊಂಡ್ರೆ ಸ್ಕ್ರೋಲ್ ಬಟನ್ ಈ ಥರ ಸ್ಕ್ರೋಲ್ ಮಾಡಿದರೆ ನಮ್ಮ ಯಾವ ಡಿಸೈನ್ ಡೌನ್ಲೋಡ್ ಮಾಡಿವೆ ಅದು ಇಲ್ಲಿರುತ್ತೆ. ಇದು ಡೌನ್ಲೋಡ್ ಮಾಡಿವಲ್ಲ, ನಿಮ್ಗೆ ಯಾವಾಗ ಬೇಕು, ಒಂದು ವೇಳೆ ಡಿಸೈನ್ ಕಳೆದೋಯ್ತು ಪೆನ್ ಡ್ರೈವಲ್ಲಿ ಮತ್ತೇನಾದರೂ ಆಯಿತು ಅಂದ್ರೂ ಮತ್ತು ಇದೇ ಪ್ರೊಫೈಲ್ಗೆ ಹೋಗಿ ಈ ಡೌನ್ಲೋಡ್ ಆಪ್ಷನ್ ಕ್ಲಿಕ್ ಮಾಡಿದರೆ ಸಾಕು. ಮತ್ತೆ ಒಂದು ಸತಿ ನೀವು ಡಿಸೈನ್ ತೊಗೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನೋಡಿ, ಇದು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಥರ ಇದು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ ನಾನು, ಅದಕ್ಕೆ ಇನ್ನೊಂದು ಸತಿ ಡೌನ್ಲೋಡ್ ಮಾಡಬೇಕಂತ ಕೇಳ್ತಾಯಿದೆ. ಮತ್ತು ನಾನು ಡೌನ್ಲೋಡ್ ಆಗಿ ಏನಂತ ಕೊಡ್ತಾಯಿದ್ದೀನಿ, ನಿಮ್ಗೆ ತೋರಿಸ್ಕೊಡ್ಬೇಕಲ್ಲ. ನೋಡಿ, ಇದು ಫೋನಲ್ಲಿ ಯಾವ ಥರ ಸ್ಟೋರ್ ಆಗಿರುತ್ತೆ, ನಾವು ಯಾವ ಥರ ಪೆನ್ ಡ್ರೈವ್ ಹಾಕ್ಕೋಬೇಕನ್ನೋದು ತೋರಿಸ್ತೀನಿ. ನೋಡಿ, ಇಲ್ಲಿ ನಾನು ಡೌನ್ಲೋಡ್ ಮಾಡಿದ್ದು 3 ಟೈಮ್ಸ್ ಆಗಿದೆ ಕಾಪಿಯಾಗಿ. ಇವಾಗ ನೋಡಿ, ನಿಮ್ಮ ಪೆನ್ ಡ್ರೈವ್ಗೆ ಈ ಥರ OTG ಕನೆಕ್ಟ್ರ್ ಸಿಗುತ್ತೆ. ನಿಮ್ಮ ಹತ್ರ ಯಾವ ಥರ OTG ಕನೆಕ್ಟ್ರ್ ಇದೆಯೋ ಆ OTG ಕನೆಕ್ಟ್ರನ್ನ ಕನೆಕ್ಟ್ ಮಾಡ್ಕೊಳ್ಳಿ. ಒಂದು ಕಡೆ ಫೋನಿಗೆ ಕನೆಕ್ಟ್ ಮಾಡೋದು, ಒಂದು ಕಡೆ ಪೆನ್ ಡ್ರೈವ್ ಕನೆಕ್ಟ್ ಮಾಡಬೇಕು. ಈ ಥರ ಕನೆಕ್ಟ್ ಮಾಡಿ ಈ ಥರ ನಿಮ್ಮ ಫೈಲ್ ಮ್ಯಾನೇಜರ್ ಹೋಗಿ ಡೌನ್ಲೋಡ್ ಆಪ್ಷನ್ ಇರ್ತಾರ ಫೈಲ್ ಮ್ಯಾನೇಜರಲ್ಲಿ, ಆ ಡೌನ್ಲೋಡ್ ಆಪ್ಷನಿಗೆ ಹೋಗ್ರಿ. ಹೋದ ತಕ್ಷಣ ಇಲ್ಲಿ JC ಕ್ರಿಯೇಷನ್, ನೀವು ಯಾವ ಡಿಸೈನ್ ಡೌನ್ಲೋಡ್ ಮಾಡಿರೋ ಆ ನಂಬರ್ ನೆನ್ಪಿಟ್ಕೋಬೇಕು. ಆ ನಂಬರ್ ನೆನ್ಪಿಟ್ಕೊಂಡ ತಕ್ಷಣ ಇಲ್ಲಿ ಈ ಥರ ಕ್ಲಿಕ್ ಬಟನ್ ಸಿಗುತ್ತೆ. ಸೆಂಡ್ ಅಂತ ಆಪ್ಷನ್ ಬರುತ್ತೆ ನಿಮ್ಮ ಫೋನಲ್ಲಿ. ಸೆಂಡ್, ಇದು ನೀವು ಪೆನ್ ಡ್ರೈವ್ಗೆ ಸೆಂಡ್ ಮಾಡ್ಕೋಬೋದು ಈಸಿಯಾಗಿ. ನೋಡಿ, ಫೈಲ್ ಮ್ಯಾನೇಜರ್ ಪ್ಲಸ್ಸಲ್ಲಿ ನಂದು ಇದು ಪೆನ್ ಡ್ರೈವ್ ಕನೆಕ್ಟ್ ಆಗಿದೆ. ಪೆನ್ ಡ್ರೈವ್ ಕನೆಕ್ಟ್ ಆಗಿದೆಯಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಸೇವ್ ಇಯರ್ ಕೊಡ್ತೀನಿ. ಅದು ಅಲ್ಲಿಂದ ಸೇವ್ ಆಗುತ್ತೆ, ಫೋನಿಂದ ಸೇವ್ ಆಗುತ್ತೆ. ಇವಾಗ ಇದು JC ಕ್ರಿಯೇಷನ್ ಡಿಸೈನ್ ಯಾವ ಥರ ಬಂದಿದೆ ಅಂತ ನಾನು ಮಿಷನ್ಗೆ ಹಾಕ್ಬಿಟ್ಟು ತೋರಿಸ್ತೀನಿ. ನೋಡಿ, ನಾನಿವಾಗ ಪೆನ್ ಡ್ರೈವ್ನ ಮಿಷನಿಗೆ ಕನೆಕ್ಟ್ ಮಾಡ್ತಾಯಿದ್ದೀನಿ. ಈ ಡಿಸೈನ್ ಯಾವ ಥರ ಡೌನ್ಲೋಡ್ ಆಗಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಪೆನ್ ಡ್ರೈವ್ ಹೋಗ್ಬಿಟ್ಟು 4365 ಡಿಸೈನ್ ನಂಬರ್ 4365 ಇದೆಲ್ಲಿ ಸ್ಟೋರ್ ಆಗಿದೆ ಅಂತ ಚೆಕ್ ಮಾಡೋಣ. ನೋಡಿ, ಇಲ್ಲಿ ಅದ್ರ ಪ್ಯಾಚಸ್ ಬಂದಿದ್ದಾವೆ. ಫ್ಲವರ್ ಇದೊಂಥರ ಪ್ಯಾಚ್, ಇದು ಫ್ರಂಟ್ ಪಾರ್ಟ್, ಇವು 2 ಬಂದಿದ್ದಾವೆ. ಬ್ಯಾಕ್ 1 ಬಂದಿದೆ. ಹ್ಯಾಂಡಲ್ಲಿ 3 ವೆರೈಟೀಸ್ ಆಫ್ ಹ್ಯಾಂಡ್ಸ್ ಕೊಟ್ಟಿದ್ದಾರೆ. ಲಾಂಗ್ ಹ್ಯಾಂಡ್, ಶಾರ್ಟ್ ಹ್ಯಾಂಡ್, ಬಾರ್ಡ್ರಿಗಷ್ಟೇ ಹಾಕೋಬೋದು. ಡಿಸೈನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಈ ಥರ ನೀವು ಡಿಸೈನ್ ಡೌನ್ಲೋಡ್ ಮಾಡ್ಕೋಬೋದು. ಇನ್ನೇನಾದರೂ ಡೌನ್ಲೋಡ್ ಬಗ್ಗೆ ಆಯಿತು, ಯಾವುದಾದ್ರು ಇನ್ಫಾರ್ಮೇಷನ್ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಚಿಕ್ಕದಾಗಿ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ. ಥ್ಯಾಂಕ್ ಯು.